ಓಕೆ. ಈ ಚಾಪ್ಟರ್ಲಿ ನಾವು ಸ್ಟಾರ್ಟಿಂಗ್ ಏನೇನು ನೋಡಿದ್ವಿ, ಏನೇನು ಕಲ್ತ್ವಿ ಅಂತ ಇದು ಒಂದು ಸಮ್ಮರಿ. ದಿಸ್ ಇಸ್ ಅ ಸಮ್ಮರಿ ಆಫ್ ಎವ್ರಿಥಿಂಗ್. ಈಗ ಇಷ್ಟು ಕ್ಲಾಸ್ ಏನೇನು ಕಲ್ತ್ವಿ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಇಟ್ಸ್ ಎಫೆಕ್ಟ್ ಚಾಪ್ಟರ್ಲಿ ಅಂತ. ಫಸ್ಟ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು ಅಂತ ನೋಡಿದ್ವಿ. ಡೆಫಿನಿಷನ್: ಕರೆಂಟ್ ಲಿಟರಲಿ ಮೀನ್ಸ್ ಇಟ್ಸ್ ಅ ಫ್ಲೋ. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ. ಸಿಂಪಲ್ ಡೆಫಿನೇಷನ್ ಆಫ್ ಎವ್ರಿಥಿಂಗ್. Current means flow. Electric current means electrons flow. Yes, that is the electric current. And effect of electric current ನೋಡಿದ್ವಿ. ಕಂಡಕ್ಟರ್ ಅಲ್ಲಿ ಹೆಂಗೆ ಬಿಹೇವ್ ಆಗುತ್ತೆ, ಇನ್ಸುಲೇಟರ್ ಅಲ್ಲಿ ಹೆಂಗೆ ಬಿಹೇವ್ ಆಗುತ್ತೆ ಅಂತ ನೋಡಿದ್ವಿ. See, it's a flow of electricity through the various components of sources. That is the real definition of electric current. ಅದರಲ್ಲಿ ಮತ್ತೆ ಯಾವ್ಯಾವ ನೋಡಿದ್ವಿ ಅಂದ್ರೆ ಎಫೆಕ್ಟ್ಸ್ ಅಲ್ಲಿ ಯಾವ್ಯಾವ ನೋಡಿದ್ವಿ ಅಂದ್ರೆ ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ನೋಡಿದ್ವಿ. ನೆನಪಿದೆ ಅಂತ ಕಾಣುತ್ತೆ ನಿಮಗೆ ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಲಾಂಗ್ ವಿತ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಕೂಡ ನೋಡಿದ್ವಿ. ವೈರ್ ಗೊತ್ತಾಯ್ತಲ್ಲ, ಕಾಪರ್. ಆ ಈಟಿಂಗ್ ಇದರಲ್ಲಿ ನೈಕ್ರೋಮ್ ನ ಎಲಿಮೆಂಟ್ ಅನ್ನ ಯೂಸ್ ಮಾಡಿರ್ತಾರೆ. ಹೋಪ್ ಯು ರಿಮೆಂಬರ್ ಇಟ್. ಮತ್ತೆ ಎಲೆಕ್ಟ್ರಿಕ್ ಬಲ್ಬ್ ನೋಡಿದ್ವಿ. ಎಲೆಕ್ಟ್ರಿಕ್ ಫ್ಯೂಸ್ ನೋಡಿದ್ವಿ. ವಾಟ್ ಇಸ್ ಎಲೆಕ್ಟ್ರಿಕ್ ಫ್ಯೂಸ್? ಸಿಂಪಲ್, ನಿಮ್ಗೆ ಏನಾಗುತ್ತೆ? ವಾಟ್ ಎವರ್ ಯು ಹ್ಯಾವ್ ಅಂಡರ್ಸ್ಟುಡ್, ಜಸ್ಟ್ ಟೆಲ್ ಮಿ ದಟ್. ಸರ್, ಅಂದ್ರೆ ಯಾವಾಗ ಓವರ್ ಕರೆಂಟ್ ಎನಿ ಎಲೆಕ್ಟ್ರಿಕ್ ಡಿವೈಸಸ್ ಬರುತ್ತೋ ಅದನ್ನೆಲ್ಲ ಹೋಲ್ಡ್ ಮಾಡಿ ಸ್ಟೋರ್ ಮಾಡೋದು ಎಲೆಕ್ಟ್ರಿಕ್ ಫ್ಯೂಸ್. ಹೋಲ್ಡ್ ಮಾಡಿ ಸ್ಟೋರ್ ಮಾಡೋದಿಲ್ಲ ಅದು. ಇಟ್ ವಿಲ್ ನಾಟ್ ಪಾಸ್ ಥ್ರೂ ಇಟ್ ಅಷ್ಟೇ. ಇಟ್ ವಿಲ್ ಕಮಿಟ್ ಸೂಸೈಡ್ ಇನ್ಸ್ಟೆಡ್ ಆಫ್ ಸೆಂಡಿಂಗ್ ಟು ದ ಕರೆಂಟ್ ಟು ದ ಡಿವೈಸಸ್. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಂಟ್ ಅಷ್ಟೇ ಕೊಡುತ್ತೆ. ಇಫ್ ಇಟ್ ಕಮ್ಸ್ ಮೋರ್ ಜಾಸ್ತಿ ಏನಾರ ಬಂತು ಅಂದ್ರೆ ಆ ಕರೆಂಟ್ ನನಗೆ ಕೊಡು, ಐ ವಿಲ್ ಡಿಸ್ಟ್ರಾಯ್ ಮೈ ಸೆಲ್ಫ್, ಅದನ್ನ ಅವಾಯ್ಡ್ ಮಾಡ್ತೀನಿ ಅಂತ ಮಾಡೋದು. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ನೋಡಿದ್ವಿ. ಎಲೆಕ್ಟ್ರಿಕ್ ಬಲ್ಬ್ ನೋಡಿದ್ವಿ. ಇದು 2 ಮಾರ್ಕ್ ಕ್ವಶನ್ ಅಂತಾನು ಹೇಳಿದೆ ಎಲೆಕ್ಟ್ರಿಕ್ ಬಲ್ಬ್ ಬಗ್ಗೆ. ಎಲೆಕ್ಟ್ರಿಕ್ ಬಲ್ಬ್ ಮತ್ತೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಎಲೆಕ್ಟ್ರಿಕ್: ಲೆಂತ್ ಆಫ್ ಥಿಕ್ನೆಸ್ ಅಂತ ನೋಡಿದ್ವಿ. ಡ್ಯೂರೇಷನ್ ಆಫ್ ಕರೆಂಟ್ ಫ್ಲೋಸ್, ಮೆಟೀರಿಯಲ್ ಆಫ್ ವೈರ್, ರೈಟ್? ಮತ್ತೆ ವೈರ್ ಸಿಂಬಲ್ ನೋಡಿದ್ವಿ. ಸ್ವಿಚ್ ಆನ್, ಸ್ವಿಚ್ ಆಫ್, ಸೆಲ್, ಬಲ್ಬ್, ಬ್ಯಾಟರಿ, ಎಲೆಕ್ಟ್ರಿಕ್ ಫ್ಯೂಸ್ ನೋಡಿದ್ವಿ. ದೆನ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂದ್ರೆ ಏನು ಅಂತ ನೋಡಿದ್ವಿ. ಸರ್ಕ್ಯೂಟ್ ಡಯಾಗ್ರಾಮ್ ಅಂದ್ರೆ ಎಲೆಕ್ಟ್ರಿಕ್ ಅಂದ್ರೆ ಇದೊಂದು ಕ್ಲೋಸ್ಡ್ ಪಾತ್ ಅಲ್ಲಿ ಎಲೆಕ್ಟ್ರಿಕ್ ಕಾಂಪೋನೆಂಟ್ ನ ಪ್ಲೇಸ್ ಮಾಡಿರ್ತಾರೆ. ಸಿಂಪಲ್ ಡೆಫಿನೇಷನ್, ದಟ್ ಈಸ್ ದ ಸರ್ಕ್ಯೂಟ್ ಡಯಾಗ್ರಾಮ್. ಈಗ ಒಂದ್ 2-3 ಕ್ವಶನ್ ಸಾಲ್ವ್ ಮಾಡೋಣ, ಆಮೇಲೆ ಸ್ವಲ್ಪ ಅಸೈನ್ಮೆಂಟ್ ಕೊಡೋಣ. ಓಕೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಸಿಂಬಲ್ ಆಫ್ ಸೆಲ್? ಯಾವ್ದು ಇದರಲ್ಲಿ ಕರೆಕ್ಟ್ ಸಿಂಬಲ್ ಆಫ್ ಸೆಲ್? ಸರ್, ಆಪ್ಷನ್ ಡಿ. ವೈ ಇಟ್ ಈಸ್ ಆಪ್ಷನ್ ಡಿ? ಸರ್, ಬಿಕಾಸ್ ಎಲ್ಲ ಸೇಮ್ ಆಗಿದ್ದಾವೆ. ಬಟ್ ಸೆಲ್ ಅಂದ್ರೆ ಲಾಂಗರ್ ಲೈನು ಥಿನ್ ಆಗಿರುತ್ತೆ ಅಂಡ್ ಶಾರ್ಟರ್ ಲೈನು ಥಿಕ್ ಆಗಿರುತ್ತೆ. ಸರ್, ಆಪ್ಷನ್ ಎರಡು ಸಣ್ಣ ಇದ್ದಾವೆ. ವೈ ಇಟ್ ಈಸ್ ನಾಟ್? ಇದ್ಯಾವುದಕ್ಕೆ ಇದೇನಕ್ಕೆ ಕರೆಕ್ಟ್ ಆನ್ಸರ್ ಅಲ್ಲ? ವೈ ಸಿ ಇಸ್ ನಾಟ್ ದ ರೈಟ್ ಆಪ್ಷನ್? ವೈ ಸಿ ಇಸ್ ನಾಟ್ ದ ರೈಟ್ ಆಪ್ಷನ್? ಸರ್, ಯಾಕೆಂದ್ರೆ ಅದು ಎರಡು ಸೇಮ್ ಲೆಂತ್ ಇದಾವೆ ಅಂಡ್ ಒಂದು ಉದ್ದ ಇರ್ಬೇಕು, ಇನ್ನೊಂದು ಸಣ್ಣ. Okay. Why A is not the answer? ಸರ್, ಬಿಕಾಸ್ ಅದು ಪಾಸಿಟಿವ್ ಟರ್ಮಿನಲ್ ಕರೆಕ್ಟ್ ಆಗಿದೆ, ಬಟ್ ನೆಗೆಟಿವ್ ಟರ್ಮಿನಲ್ ಅದು ಲೈನ್ ದಪ್ಪ ಇರಬೇಕು, ಅದು ಲೈನ್ ದಪ್ಪ ಇಲ್ಲ. Okay, fine. This is the right answer. In the electric circuit, current start from which terminal? Positive terminal. ಯೋಚನೆ ಮಾಡಿ. The positive terminal. Positive terminal to the negative terminal ಅಂತ ಹೇಳಬೇಕು. ಐ ನೋ ಇದ್ರಲ್ಲಿ ಕೊಟ್ಟಿರೋದು ಬರೀ ಪಾಸಿಟಿವ್ ಅಂತಾನೆ ಕೊಟ್ಟಿದ್ದಾರೆ,
ಬಟ್ ಪಾಸಿಟಿವ್ ಟು ನೆಗೆಟಿವ್ ಅಂತ ಹೇಳ್ಬೇಕು ನಾವು. ಇಲ್ಲ ಆಪ್ಷನ್ ಏನಿದೆ ಅದ್ರ ಮೇಲೆ ಡಿಪೆಂಡ್. ಆಬ್ವಿಯಸ್ಲಿ ನಿಮ್ಮ ಆನ್ಸರ್ ಕರೆಕ್ಟ್, ಬಟ್ ಪಾಸಿಟಿವ್ ಟು ನೆಗೆಟಿವ್. Which of the following appliances works on the principle of heating effect of electric current, and explain me the reason? ಸರ್ ಅದು ಸ್ಕ್ರೀನ್ ಅಲ್ಲಿ What blur? ಸರ್ ಅದು ಸ್ಕ್ರೀನ್ ಒಂಚೂರು ಬ್ಲರ್ ಆಗಿ ಬರ್ತಾ ಇದೆ, ಲೈಕ್ ಅದು ವರ್ಡ್ಸ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ. How can it be, madam? Wait. Now? Okay. Which of the following appliances works on the principle of heating effect? ಯಾವ ಡಿವೈಸಸ್ ಹೀಟಿಂಗ್ ಎಫೆಕ್ಟ್ ಮೇಲೆ ವರ್ಕ್ ಮಾಡುತ್ತೆ? ಯಾವ್ದ್ರಿ? ಸರ್ ಗೀಸರ್ ಅಂಡ್ ಸರ್ ಅದು ಐರನ್ ಅಂತ ಇದೆಯಲ್ಲ, ಅದು ಇಸ್ ಇಟ್ ದಟ್ ಐರನ್ ಬಾಕ್ಸ್ ಅಲ್ಲ ಅದು? ಐರನ್ ಅಂದ್ರೆ ಐರನ್ ಬಾಕ್ಸ್ ಸರ್ ಅಲ್ಲ, ಅದು ಐರನ್ ಬಾಕ್ಸ್ ಅಂತ. ಇಲ್ಲಿ ನೀವು ಪ್ರಿಂಟಿಂಗ್ ಅಲ್ಲ, ಐರನ್ ಏನೋ ಕೊಡ್ಬೇಕಿತ್ತು, ಅವ್ರು ಕೊಟ್ಟಿಲ್ಲ. ಕನ್ಸಿಡರ್ ಇಟ್ ಆಸ್ ಐರನ್, ಏಕೆಂದ್ರೆ ಅಲ್ಲಿ ಅಪ್ಲಯನ್ಸಸ್ ಅಂತ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಕನ್ಸಿಡರ್ ಇಟ್ ಆಸ್ ಐರನ್ ಬಾಕ್ಸ್ ಅಂತ ಕನ್ಸಿಡರ್ ಮಾಡಿ. ಸರ್ ಗೀಸರ್ಸ್ ಯಾಕೆ ಅಂದ್ರೆ ಅದು ಗೀಸರ್ಸ್ ಮತ್ತೆ ಐರನ್ ಬಾಕ್ಸ್ ಅಂದ್ರೆ ಸ್ವಿಚ್ ಆನ್ ಮಾಡಿದಾಗ ಅದು ಕರೆಂಟ್ ಫ್ಲೋ ಆಗುತ್ತೆ ಅಂಡ್ ಅದು ವೈರ್ ಕಾಪರ್ ವೈರ್ ಹೀಟ್ ಆದ್ಮೇಲೆ ಅದು ಲೈಕ್ ಹಾಟ್ ವಾಟರ್ ಬರುತ್ತೆ. ಅಂಡ್ ಐರನ್ ಬಾಕ್ಸ್ ಅಲ್ಲೂ ಅಷ್ಟೇ, ಅದು ಕರೆಂಟ್ ಫ್ಲೋ ಆದ್ಮೇಲೆ ಅದಕ್ಕೊಂಚು ಟೈಮ್ ಬೇಕು. ಕರೆಂಟ್ ಫ್ಲೋ ಆದಾಗ ಅದು ಒಳಗಡೆ ಇದಿರೋದು ಹೀಟ್ ಆಗಿ ಇದಿರೋದು ಅಂದ್ರೆ ಸರ್ ಅದು ಹೆಸರು ವಾಟ್ ಇಸ್ ದಟ್ ಕಾಯಿಲ್ ಮೇಡಮ್? ವಾಟ್ ಇಟ್ ಇಸ್ ಮೇಡ್ ಅಪ್ ಆಫ್? ಯಾವ್ದ್ರಿಂದ ಆಗಿದ್ದಾರೆ? ನಾನು ಜಸ್ಟ್ ಈಗ ರಿವಿಷನ್ ಮಾಡ್ಬೇಕಾದ್ರೂ ಕೂಡ ಹೇಳಿದ್ದೆ, ಇಟ್ ಮೇಡ್ ಅಪ್ ಆಫ್ ಎನ್. ಇಟ್ ಸ್ಟಾರ್ಟ್ ವಿತ್ ಎನ್. ನೈಕ್ರೋಮ್. Okay. This is homework. ನನಗೆ ಇದು ಬರೀ ಆಪ್ಷನ್ ಕಳಿಸೋದಲ್ಲ, ವಿತ್ ರೀಸನ್ ಕಳಿಸ್ಬೇಕು ನನಗೆ. ಇಲ್ಲಿ ಕೊಟ್ಟಿಲ್ಲ, ಬಟ್ ವಿತ್ ರೀಸನ್ ಬೇಕು ನನಗೆ. ಸರ್ 4, 5, 6, 7, 8 ಎಲ್ಲ ಇಲ್ಲೇ ಆನ್ಸರ್ ಬರ್ಕೊಂಡ್ಬಿಟ್ಟಿದ್ದೀರಾ. ಸರ್ ಅದು ಸ್ಕೂಲಲ್ಲಿ HW, right? Okay. Explain the third one now. Explain ಮಾಡಿ. Heater ಅಂತೇನ ಇದೆ? ಸರಿ, ಗ್ರೇಟರ್ ದ ಕರೆಂಟ್ ಇನ್ ದ ಕಾಪರ್ ವೈರ್, ಆಟರ್ ವಿಲ್ ಬಿ. ಜಾಸ್ತಿ ಕರೆಂಟ್ ಕೊಟ್ರೆ ಅದು ಜಾಸ್ತಿ ಹೀಟ್ ಆಗುತ್ತೆ. Is that true or false? If it is true, tell me why. If it is false, tell me why. ಸರ್ ಇಟ್ಸ್ ಟ್ರೂ, ಬಿಕಾಸ್ ಯಾಕೆಂದ್ರೆ ನಾವು ಲಾರ್ಜ್ ಕರೆಂಟ್ ಪಾಸ್ ಮಾಡಿದಾಗ ಅದು ದಟ್ಸ್ ಅ ರಾಂಗ್ ವರ್ಡ್. ಲಾರ್ಜ್ ಅಲ್ಲ, ಗ್ರೇಟರ್ ಅಂತ ಕೊಟ್ಟಿದ್ದಾರೆ ನೋಡಿ. ಲಾರ್ಜ್ ಕರೆಂಟ್, what do you mean by large current? Greater. ಸರ್ ಅದು ಯಾವಾಗ ತುಂಬಾ ಕರೆಂಟ್ ಪಾಸ್ ಆಗುತ್ತೋ the device get more heat, ಅದು ತುಂಬಾ ಹಾಟ್ ಆಗುತ್ತೆ. One more question. I'll ask one more question. Consider ನೀವು ಒಂದೇ ಕರೆಂಟ್ ನ ಕೊಡ್ತಾ ಇರ್ತೀರಾ ಫಾರ್ ಲಾಂಗರ್ ಡ್ಯೂರೇಷನ್. Will it get hotter or will it be the same thing? Sir, ಅರ್ಥಾಗಲ್ಲ question. Consider you are giving some current to the wire. Yes, sir.
ಸೇಮ್ ಕರೆಂಟ್, ಗ್ರೇಟರ್ ಅಲ್ಲ ಲೆಸ್ಸರ್ ಅಲ್ಲ, ಸೇಮ್ ಕರೆಂಟ್ ಫಾರ್ ಅಬೌಟ್ 20 ಮಿನಿಟ್ಸ್. Yes, sir. ಕನ್ಸಿಡರ್ ನೀವು ಕೊಟ್ಟಿದ್ದು 1 ನಿಮಿಷಕ್ಕೆ ಸ್ವಲ್ಪ ಹೀಟ್ ಆಗುತ್ತೆ, 20 ಮಿನಿಟ್ಸ್ಗೂ ಅಷ್ಟೇ ಹೀಟ್ ಆಗಿರುತ್ತಾ ಅಥವಾ ಜಾಸ್ತಿ ಆಗುತ್ತಾ? ಸರ್ ಜಾಸ್ತಿ ಆಗುತ್ತೆ. ಏನು ಕೇಳಿ ಸರ್ ಬಿಕಾಸ್ ಅದು ಟೈಮ್ ಡ್ಯೂರೇಷನ್ ಜಾಸ್ತಿ ಇರುತ್ತೆ, ಪ್ಲಸ್ ಅದು ಗ್ರೇಟರ್ ಕರೆಂಟ್ ಹೋಗುತ್ತಲ್ಲ, ಸೊ ನಾನು ಸೇಮ್ ಕರೆಂಟ್ ಅಂತ ಹೇಳಿರೋದು, ಗ್ರೇಟರ್ ಕರೆಂಟ್ ಅಂತ ಹೇಳಿರೋದು. ಸೇಮ್ ಕರೆಂಟೇ ಫಾರ್ ಲಾಂಗರ್ ಡ್ಯೂರೇಷನ್. ಸರ್ ಅದು ಟೈಮ್ ತುಂಬಾ ಆಗಿರುತ್ತೆ. Okay. Can you answer me? Can you tell me the reason why the second option is true? Second question is true. Look at the second question, madam, and tell me why it is true. An iron rod cannot be made an electromagnet if coil is connected to the AC source. ನೀವು ಸ್ವಲ್ಪ ನೆನ್ಪಿಡ್ಕೊಂಡಿದ್ದೀರಾ? ನಿನ್ನೆ ನಾನು AC/DC ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಇಲ್ಲೇ ತೋರಿಸ್ತೀನಿ, I'll show you. ನೋಡಿ ಇಲ್ಲಿ ಟಾಪಲ್ಲಿ AC ಮತ್ತು DC ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಲ್ಟರ್ನೇಟಿವ್ ಕರೆಂಟು ಮತ್ತು ಡೈರೆಕ್ಟ್ ಕರೆಂಟ್ ಅಂತ. ಈ ವರ್ಕ್ಡ್ ದ ಸೈಂಟಿಸ್ಟ್ ವರ್ಕ್ಡ್ ವಿತ್ ಯಾವ ಕರೆಂಟ್ ಇದು? DC ಕರೆಂಟ್ ಅಂತಾನೆ ಹೇಳ್ತಾ ಇರೋದು. ಅಂದ್ರೆ ನಿಮಗೆ ಮ್ಯಾಗ್ನೆಟಿಸಮ್ ಬಂತು ಅಂದ್ರೆ ಕರೆಂಟ್ ಅಲ್ಲಿ DC ಕರೆಂಟ್ ಅಂತಾನೆ ಇದು ಮಾಡ್ಬೇಕು. ಓಕೆ. Why the first option is false? Why the first option is false? The cells are connected in the sir, no sir, in a battery sir ಅದು ಪಾಸಿಟಿವ್ ಟು ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಆಗಿರುತ್ತೆ. Okay. So it's false. Sir, mark my textbook ಅಲ್ಲಿ. Sir, textbook don't worry, I'll send everything. You don't need to mark anything. Okay. Can you please try to explain this and tell me the right option? Explain it to yourself first and then explain it to me, then tell me the right option. If you want, I'll zoom in more. Sir, copper wire cannot be used as a fuse wire. First explain it to me what they are asking and tell me the reason. Sir, first ಅದನ್ನೇ ಕೊಟ್ಟಿರೋದು. ಆಯ್ತು, ಜಸ್ಟ್ ಓಕೆ, ಎಕ್ಸ್ಪ್ಲೈನ್ ಟು ಮೀ ಮೇಡಮ್. ಅದು ಗೊತ್ತಿದೆ ಅವ್ರು ಕೊಟ್ಟಿದ್ದಾರೆ ಅಂತ, ನನಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾ ಇರೋದು ನಿಮಗೆ. Copper wire cannot be used as the fuse wire. Sir, ಹೌದು, because ಒಂದು ನಿಮಿಷ ಫ್ಯೂಸ್ಗೆ ನಾವು ಯಾವುದನ್ನ ಓಕೆ, ಫ್ಯೂಸ್ ಬೇಡ. ಓಕೆ, ಹೇಳಿ, ಆಮೇಲೆ ನಾವು ಕ್ವಶನ್ ಕೇಳ್ತೀನಿ. ಹೇಳಿ. Copper cannot be used as a fuse wire. Okay. Sir, and copper does not melt easily. Okay. Sir, ಅದು ಕರೆಕ್ಟ್ ಸರ್. ಸೊ ಅದು ಎರಡು ಅಸರ್ಷನ್ ಮತ್ತೆ ರೀಸನ್ ಎರಡೂ ಕರೆಕ್ಟ್ ಆಗಿದೆ.
ಅಂಡ್ ಅದು ಅಸರ್ಷನ್ಗೆ ಕರೆಕ್ಟ್ ಎಕ್ಸ್ಪ್ಲನೇಷನ್. ಅಲ್ಲಿ ಕೊಟ್ಟಿದಾರಲ್ಲ ಹೇಳ್ರಿ. ಸರ್ ಆಪ್ಷನ್ ಎ. No, I need explanation. See, they have given you the explanation, right? ಅಲ್ಲಿ ಕೊಟ್ಟಿದ್ದಾರೆ ತಾನೆ ಥರ್ಡ್ ಲೈನ್ ಅಲ್ಲಿ, ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾ ಇರೋದು ನಾನು ನಿಮಗೆ. ವಾಟ್ ಇಸ್ ದಟ್? Fuse wire must have low melting point, so that it can melt and break in case of excessive, excessive current. Thus, reason correctly explains assertion. ಇದೊಂಥರ ಕ್ವಶನ್ ಅಂಡ್ ಆನ್ಸರ್ ತರ. ಆ ಕ್ವಶನ್ಗೆ ಇದು ಕರೆಕ್ಟಾಗಿ ರೀಸನ್ ಇದೆಯಾ ಅಂತ ಅರ್ಥ ಅದು. We have many of those. Okay.